ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಾಸು. ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸು. ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ಸೀಸನ್ 10 ಮತ್ತು ಡೆವಿಲ್ ಹಾಗೆ ಮಾರ್ಕ್ ಸಿನಿಮಾದಲ್ಲಿ ನಟಿಸಿದಂತಹ ವಿನಯ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಹಾಸನದ ಒಂದು ಫಿಟ್ನೆಸ್ ಸೆಂಟರ್ಗೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ವಿಚಾರಿಸೋಣ ಹೇಗಿದೆ ನಮ್ಮ ಹಾಸನ ಮತ್ತು ಅವರ ಒಂದು ಕೆಲಸಗಳು ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ. ಮೊದಲನೇದಾಗಿ ನಿಮಗೆ ಹಾಸನಕ್ಕೆ ಹಾಸನ ನ್ಯೂಸ್ ತಂಡದ ಪರವಾಗಿ ಸ್ವಾಗತನ ಕೇಳ್ಕೊಳ್ತಾ ಇದ್ದೀನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವೆಲ್ಕಮ್ ಸಿಕ್ತು ಹಾಸನದಲ್ಲಿ. ಥ್ಯಾಂಕ್ ಯು ಸರ್. ಹಾಗೆ ಇವಾಗ ಒಳ್ಳೆ ಡೆವಿಲ್ ಸಿನಿಮಾದಲ್ಲಿ ಒಳ್ಳೆ ಸಕ್ಸಸ್ ಕಾಣಿದ್ರಿ. ಮತ್ತು ಈಗ 25th ಮಾರ್ಕ್ ಸಿನಿಮಾ ಬರ್ತಾ ಇದೆ. ಹೇಗಿದೆ ಅದ್ರದ್ದು ಎಕ್ಸ್ಪೆಕ್ಟೇಷನ್ಸು? ಡೆವಿಲ್ ಸಿನಿಮಾ ನೀವೇ ನೋಡಿದ್ರಿ, ಚೆನ್ನಾಗಿ ಹೋಯಿತು ಆ್ಯಂಡ್ ಇಟ್ ಈಸ್ ಸ್ಟಿಲ್ ಗೋಯಿಂಗ್ ಗುಡ್. ಈಗ ಮಾರ್ಕ್ ಬರ್ತಾ ಇದೆ. ಮಾರ್ಕ್ ಅಗೇನ್ ಇಟ್ಸ್ಕೊಂಡು ಮೇಕ್ ಅ ಮಾರ್ಕ್, ಒಂದು ಮೈಲ್ ಸ್ಟೋನ್ ಆಗುತ್ತೆ. ಸುದೀಪ್ ಸರ್ದು ಒಂದು ಆ್ಯಕ್ಟಿಂಗ್ ಆಗಲಿ, ಅವ್ರದ್ದು ಫುಲ್ ಎಂಟೈರ್ ನಿಮ್ಮದು ಸ್ವ್ಯಾಗ್ ಗೊತ್ತಿರ್ಬೋದು. ಇದರಲ್ಲಿ ನೀವು ಇಷ್ಟು ವರ್ಷ ನೋಡದೇ ಇರುವಂಥ ಒಂದು ಆ ಸ್ಟೈಲು, ಆ ರಗೆಡ್ನೆಸ್ಸು, ಆ ಥರ ಒಂದು ಸ್ಟೋರಿ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಈ 25th ರಿಲೀಸ್ ಆಗ್ತಾಯಿದೆ ಆ್ಯಂಡ್ ಎಸ್, ಇನ್ನೊಂದು ಮೈಲಿಗಲ್ಲಾಗುತ್ತೆ ನಮ್ಮ ಕನ್ನಡ ಸಿನಿಮಾಗೆ. ಅದು ಖಂಡಿತ ಡೆಫಿನೆಟ್ಲಿ ಒಳ್ಳೆಯದಾಗಲಿ. ನಮ್ಮ ಹಾಸನ ಜಿಲ್ಲೆ ಜನರ ಪರವಾಗಿ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಹಾಗೆ ಮತ್ತೊಂದು ಕ್ವಶನ್, ಇವಾಗ ಒಂದು ಸ್ವಲ್ಪ ಟ್ರೆಂಡಿಂಗ್ ಅಂತ ಅಂದರೆ ಬಿಗ್ ಬಾಸ್ ಸೀಸನ್ 12, ಅದರಲ್ಲಿ ನಿಮಗೆ ಯಾರು ಗೆಲ್ಲಬಹುದು ಅಂತ ಅನಿಸುತ್ತೆ? ಲಾಸ್ಟ್ ಕೊನೆ 2 ವಾರ ಇರೋವರೆಗೂ ಯಾರು ಗೆಲ್ಬೋದು ಅಂತ ಹೇಳೋದಕ್ಕಾಗೋದಿಲ್ಲ. ತುಂಬ ಫ್ಲಕ್ಚುವೇಷನ್ಸ್ ಆಗುತ್ತೆ. ಅದು ಫಿನಾಲೆ ವೀಕ್ಸ್ನಲ್ಲಿ ಬಂದು ಸೈಲೆಂಟಾಗಿದ್ದವರು ಎದ್ದುಬಿಡ್ತಾರೆ. ಅದು ನಾನು ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಸೊ ಕೊನೆ ಲಾಸ್ಟ್ ಮೂಮೆಂಟ್ ಆ ಸ್ಟೇಜ್ ಮೇಲೆ ಬರೋವರೆಗೂ ಯಾರು ಗೆಲ್ತಾರೆ. ಇವಾಗ ಚೆನ್ನಾಗಿ ಓಡ್ತಾಯಿದೆ. ಒಂದು ಗಿಲ್ಲಿ ಹೆಸರು ಓಡ್ತಾಯಿದೆ, ರಕ್ಷಿತಾ ಓಡ್ತಾಯಿದೆ, ಆಮೇಲೆ ಅಶ್ವಿನಿ ಮೇಡಮ್ ಅವ್ರದ್ದು ಓಡ್ತಾಯಿದೆ, ರಘು, ತನು ಎಲ್ಲ ಒಂದು ಒಳ್ಳೆ ರೇಸ್ನಲ್ಲಿದ್ದಾರೆ. ಇವರೆಲ್ಲರನ್ನೂ ಬಿಟ್ಟು ಸಡನ್ನಾಗಿ ಕಾವ್ಯ ಬಂದು ಗೆದ್ದುಬಿಡ್ತಾಳೆ. ಸೊ ಆ ಥರ ಇದೆ ಇವಾಗ ರೇಸು. ಯು ಕಾಂಟ್ ಎಕ್ಸ್ಪೆಕ್ಟ್ ಯಾರು ಗೆಲ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗೆ ಸರ್, ಇವಾಗ ನಮ್ಮ ಹಾಸನಕ್ಕೆ ಬಂದಿದ್ದೀರಾ, ಹಾಸನ್ ಸಿಟಿಗೆ ಎಕ್ಸ್ಪ್ಲೋರ್ ಮಾಡಿದ್ದೀರಾ ಇದಕ್ಕಿಂತ ಮುಂಚೆ ಹಾಸನನ? ಹಾಸನ್ ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ನಾನು ಹಾಸನ ಮೇಲೆ ಹೋಗಬೇಕು. ಸೊ ಇವಾಗ ನನ್ನ ಫ್ರೆಂಡ್ ಇರೋದಕ್ಕೆ ಇಲ್ಲಿ ಗಲ್ಲಿನೂ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಬಟ್ ಇಟ್ಸ್ ಅ ವೆರಿ ಪೀಸ್ಫುಲ್ ಸಿಟಿ ಆ್ಯಂಡ್ ವೆರಿ ಫ್ರೆಂಡ್ಲಿ ಪೀಪಲ್. ತುಂಬ ಖುಷಿ ಆಯಿತು. ನನಗೆ ಇಲ್ಲಿ ಫುಡ್ ತುಂಬ ಇಷ್ಟ. ಅಂದರೆ ನಮ್ಮ ಒಂದು ಗೌಡ್ರ ಸ್ಟೈಲ್ನಲ್ಲಿ ಒಂದು ಖಾರ ಮುದ್ದೆ ಸರ್, ನಾನ್ ವೆಜ್ಜು. ಸೊ ತುಂಬ ಇಷ್ಟ ನನಗಿಲ್ಲಿ. ಇವಾಗ ಇದನ್ನು ಮುಗಿಸ್ಕೊಂಡು ಅಲ್ಲೇ ಬ್ಯಾಟಿಂಗಿಗೆ ಹೋಗ್ತಾಯಿದ್ದೀನಿ. ಡೆಫಿನೆಟ್ಲಿ ಥ್ಯಾಂಕ್ ಯು ಸರ್. ಇಷ್ಟೊಂದು ಅಭಿಮಾನ ಇಟ್ಟಿದ್ದೀರಾ ನಮ್ಮ ಹಾಸನ ಜಿಲ್ಲೆಗೆ ಬಗ್ಗೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗಳು ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.